ರಾಜ್ಯದಲ್ಲಿ ಗ್ಯಾರಂಟಿಗಳ ಯಶಸ್ವಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ, ರಾಜ್ಯದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರು ಯಾರು, ಈ ವಿಚಾರದ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿತ್ತು. ಅದರಲ್ಲಿ ಈಗಾಗಲೇ ರಾಮನಗರನೂ ಕಂಪ್ಲೀಟ್ ಆಯಿತು, ಚನ್ನಪಟ್ಟಣನೂ ಕಂಪ್ಲೀಟ್ ಆಯಿತು. ಈಗ ನಾನು ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿದ್ದೀನಿ. ಹಾಗಾದರೆ ಕನಕಪುರದ ಜನ ಏನು ಹೇಳ್ತಾರೆ, ಇಲ್ಲಿನ ಅವರ ಭಾವನೆಗಳೇನು, ಅವರೇ ಆರಿಸಿ ಕಳಿಸಿರುವಂತಹ ಶಾಸಕರು ಮುಖ್ಯಮಂತ್ರಿ ಆಗಬೇಕಾ, ಈಗ DCM ಆಗಿದ್ದಾರೆ, CM ಆಗಿ ಬಡ್ತಿ ಪಡಿಬೇಕಾ, ಈ ವಿಚಾರಗಳ ಬಗ್ಗೆ ಅವರ ಒಪಿನಿಯನನ್ನು ತಿಳ್ಕೊಂಡು ಬನ್ನಿ. ರಾಜ್ಯದಲ್ಲಿ ಗ್ಯಾರಂಟಿಗಳು ಅನುಷ್ಠಾನ ಆಗಿದ್ದಾವೆ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಕನಕಪುರದಲ್ಲಿ ಆ ಗ್ಯಾರಂಟಿಗಳ ಯಶಸ್ವಿ ಎಷ್ಟು ಮಟ್ಟಿಗೆ ಆಗಿದೆ? ಸರ್, ನಾನು ಈಗಲೇ ಹೇಳಿದ್ನಲ್ಲ, ಗ್ಯಾರಂಟಿ ಇರೋದು ವೋಟ್ ಬ್ಯಾಂಕ್ಗೋಸ್ಕರ ಅಷ್ಟೇ ಸರ್. ಈ ಗ್ಯಾರಂಟಿ ಅನುದಾನದಿಂದ ಯಾರೋ ಒಂದೆರಡು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾರೆ, ಯಾರೋ ಒಬ್ಬ ಮಹಿಳೆ ಅವ್ರು ಕೂಡಿಟ್ಟಿದ ಹಣದ ಜೊತೆಗೆ ಇದು 2-2 ಸಾವಿರ ಬಂದು ನೋಡ್ಬಿಟ್ಟು ಒಂದು ಬೋರ್ ಹಾಕ್ಸ್ಕೊಬಿಟ್ರೆ, ಒಂದು ಮಹಿಳೆ ಕೋಟ್ಯಾಂತರ ಕಾರ್ಡಲ್ಲಿ ಒಬ್ಬರೋ ಇಬ್ಬರೋ ಮಹಿಳೆ ಮಾಡ್ರೆ ಅದು ಅನುಷ್ಠಾನನ ಎಷ್ಟು ಮಟ್ಟಿಗೆ ಆಗಿದೆ? ಇದನ್ನ ಅಭಿವೃದ್ಧಿ ಎಲ್ಲ, ಈ ಅಭಿವೃದ್ಧಿ ನಾವು ಹೇಳ್ತಾರೆ ಸರ್, ಮುಂದಿನ ಪೀಳಿಗೆಗೆ ಗ್ಯಾರಂಟಿ ಬೇಕೋ ಅಥವಾ ತಾತ್ಕಾಲಿಕವಾಗಿ ಗ್ಯಾರಂಟಿ ಬೇಕೋ ಅನ್ನೋದು ಕಾಡ್ತಾರೆ ಸರ್. ಇದೆ ಈ ಗ್ಯಾರಂಟಿಲಿ ಯಾರಿಗೆ ಅನುಕೂಲ ಆಗಿದೆ? ನಾನು ಇಡೀ ಕನಕಪುರ ಓಡಾಡ್ದೆ. ಈಗ ಕನಕಪುರದಲ್ಲಿ ಬಹುತೇಕ ಒಂದು 20-25 ಜನ ಮಾತಾಡಿಸ್ದೆ. ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ಕೇಳಿ ಬಂದಿಲ್ಲ, ಬರೀ ಡಿ ಕೆ ಶಿವಕುಮಾರ್ ಅವರ ಬಗ್ಗೆನೇ ಹೆಚ್ಚು ಮಾತಾಡಿದ್ರು. ಸರ್, ತಾವು ಭೇಟಿ ಮಾಡಿದವ್ರಂಥವ್ರು, ಅವರು ಕೃಪಾ ಕಟಾಕ್ಷದಲ್ಲಿ ಇರುವಂಥವ್ರು, ಅವ್ರಿಗೆ ಹತ್ರ ಇರುವಂಥವ್ರು, ಅವರಿಂದ ಏನೋ ಬೇಕಾದಂಥ ವೈಯಕ್ತಿಕ ಲಾಭ ಪಡ್ಕೊಂಡಿರೋರು ಮಾತಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ಇಲ್ಲಿ ಸ್ಥಳೀಯವಾಗಿರುವಂಥ ಗ್ರಾಮ ಪಂಚಾಯತಿ ಸದಸ್ಯ, ಸತತವಾಗಿ 2-3ನೇ ಬಾರಿ ನಾನು ಸ್ಪಂದಿಸಬಹುದು. ಈಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯ. ಈ ಕೇಂದ್ರ ಸರ್ಕಾರದಿಂದ ನಮ್ದೇನಿಂದ ಮೊದಲು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಆಗಿರುವಂಥ ಕೆಲಸಗಳೇ ಬಹುತೇಕ ಕಾರ್ಯಗಳು ಇಲ್ಲಿ ನಡೆದಿರುವಂಥದ್ದು. ಇವ್ರ ಅನುದಾನದಲ್ಲಿ, ಇವ್ರ ಕೃಪಾ ಕಟಾಕ್ಷದಿಂದ ಯಾವುದಾದ್ರೂ ಸಾಕ್ಷಿ ಗುಡ್ಡೆ ಪ್ರಕಾರ ಯಾವ ಬಿಲ್ಡಿಂಗ್ ತಲೆ ಎತ್ತಿದೆ ಹೇಳಿ ಸರ್? ಎಲ್ಲಿ ಸರ್ ಮೆಡಿಕಲ್ ಕಾಲೇಜ್? ಇದುವರೆಗೂ ಆಗಲೇ ಕೇಳ್ತಾ ಇದೀವಿ ಅಷ್ಟೇ, ಎಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇ ಇಲ್ಲ. ಅಂದ್ರೆ ಈ ಸತತ ಡಿ ಕೆ ಶಿವಕುಮಾರ್ ಗೆದ್ರು ಕೂಡ ಕನಕಪುರಕ್ಕೆ ಏನು ಮಾಡಿಲ್ಲ ಅಂತ ನೀವು ಏನ್ ಮಾಡಿದ್ರೆ ಸರ್? ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಸನ್ಮಾನ್ಯ ನಮ್ಮ ಶಾಸಕರಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಥಮ ಬಾರಿಗೆ ಅವರು ಶಾಸಕರಾಗಿ ಸ್ಪರ್ಧಿಸಿದಂಥ ಸಮಯದಲ್ಲಿ ಅವರೊಂದು ಸಲ್ಲಿಸಿರ್ತಾರೆ, ಅವರ ಚರಸ್ಥಿರಾಸ್ತಿ ಪಟ್ಟಿ. ಅವಾಗಿನ ಚರಸ್ಥಿರಾಸ್ತಿ ಪಟ್ಟಿನೂ ಲೆಕ್ಕ ಹಾಕಿ, ಈಗಿನ ಚರಸ್ಥಿರಾಸ್ತಿನ ಪಟ್ಟಿ ಲೆಕ್ಕ ಹಾಕಿ, ಎಷ್ಟು % ಅಭಿವೃದ್ಧಿ ಆಗಿದೆ? ಹಾಗೇನೆ ನಮ್ಮ ತಾಲೂಕು ಎಷ್ಟು % ಅಭಿವೃದ್ಧಿ ಆಗಿದೆ ಅದನ್ನ ನೀವು ನೋಡ್ಕೊ ಬನ್ನಿ. ರಾಜಕಾರಣವನ್ನು ನೋಡ್ತಾ ಇದ್ರೆ ಕನಕಪುರದ ರಾಜಕಾರಣ ಹೇಗೆ ನಡೀತಾ ಇದೆ? DCM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ವೈಯಕ್ತಿಕ ವಿಚಾರ. ಮತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಯೋಚನೆ ಮಾಡಿದೆ, ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ, ಅದು ಅವ್ರ ಪಕ್ಷದ ವಿಚಾರ. ಅವರು ಸತತವಾಗಿ ತುಂಬ ವರ್ಷ 700ರಲ್ಲಿ ಮತ್ತು ಕನಕಪುರದಲ್ಲ MLA ಶಾಸಕರೆಲ್ಲ ಆಗಿದ್ದಾರೆ. ನನ್ನ ಪ್ರಶ್ನೆ ಅದು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ, ನಾನು ಏನಾಗಬೇಕು, ಮುಖ್ಯಮಂತ್ರಿ ಆಗಬೇಕು, MLA ಆಗಬೇಕು, ಮಂತ್ರಿ ಆಗಬೇಕು, ಎಲ್ಲ ಆಸೆ ಇರುತ್ತೆ, ಸಹಜ ಅವಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದು ತಪ್ಪಲ್ಲ ಅದು. ಆದರೆ ನೀವು ಮುಖ್ಯಮಂತ್ರಿ ಆದಮೇಲೆ ನೀವು ಯಾವ ಥರ ನಡ್ಕೋತೀರಿ ಈ ರಾಜ್ಯ ಜನತೆ ಮುಂದೆ? ನೀವು ಇಲ್ಲಿ ಮಾಡಿದಂತಹ ದಬ್ಬಾಳಿಕೆ, ದೌರ್ಜನ್ಯ, ನೀವು ಇಲ್ಲಿ ಮಾಡಿದಂತಹ ಪುಂಡುಗಾರಿಕೆನ ಮತ್ತು ರಾಜ್ಯದಲ್ಲೂ ಅದನ್ನ ಕೂಡ ಅದೇ ಅಪ್ಲೈ ಆಗುತ್ತಾ? ಇದು ನಮ್ಮ ಚಿಂತೆ ಇರೋದು. ನಮ್ಮ ಚಿಂತೆ ಇರೋದು ನಿಮ್ಮ ಅಧಿಕಾರ ಸಿಗಬಾರ್ದು ನಮ್ಮ ಉದ್ದೇಶ ಅಲ್ಲ. ನೀವು ಅಧಿಕಾರ ನಡೆಸಿ, ಆದರೆ ನಿಮ್ಮ ಕೈ ಅಧಿಕಾರ ಕೊಟ್ಟರೆ ನೀವು ಏನು ಮಾಡಬಲ್ರಿ? ನೀವು ರಾಜ್ಯ ಜನತೆನ ಎಲ್ಲಿ ತೊಗೊಂಡೋಗ್ಬೋದು ನೀವು ಅಂತ ಹೇಳಿ ಪುಂಡುಗಾರಿಕೆ, ರೌಡಿಸಮ್ ಮಾಡಿದ್ದಾರೆ. ಹೌದು ಹೌದು ಹೌದು, ಇದು ಸಾಕಷ್ಟು ಉದಾಹರಣೆಗಳಿದೆ. ಅವರೇನು ರಾಜಕೀಯ ಜೀವನ ಮಾಡ್ಕೊಬಂದರು, ಹಾಗಾಗಿ ದೌರ್ಜನ್ಯ ದಬ್ಬಾಳಿಕೆಯಲ್ಲೇ ಮಾಡ್ಕೊಬಂದಿರೋದು. ಹಣದ ಒಂದು ದಬ್ಬಾಳಿಕೆ ಮಾಡಿಕೊಂಡು, ಅಧಿಕಾರ ದುರುಪಯೋಗ ಮಾಡಿಕೊಂಡು, ಈ ಥರ ಮಾಡ್ಕೊಂಡೇ ಬಂದಿರೋದು. ಹಾಗಾಗಿ ಸರಳ ಸಜ್ಜನಿಕೆ ರಾಜಕಾರಣ ಮಾಡಲಿಲ್ಲ ಅವರು. ಅದು ರಾಜ್ಯ ಜನತೆಗೆ ಗೊತ್ತಿದೆ ಅದು ಏನು ಅಂತ. ನಾವೇನು ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಿಮಗೆ ಅಧಿಕಾರ ಸಿಗಬಾರ್ದು ಅನ್ನೋ ನಮ್ಮ ಉದ್ದೇಶ ಅಲ್ಲ. ನಿಮ್ಮ ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ನಿಮ್ಮ ಆಡಳಿತ ಮತ್ತು ಕಾರ್ಯವೈಖರಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಇದೆ ಮತ್ತು ಅನುಮಾನ ಇದೆ ಅಂತ